ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಶ್ರೀ ಶಾರದಾ ಮಾತೃಮಂಡಲಿ ಸುರತ್ಕಲ್ ಇವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಕಲ್ಕುರ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕೊಡಿಯಲ್ಬೈಲು ಮಂಗಳೂರು ಶ್ರೀ ಕೃಷ್ಣ ಗೀತಜ್ಞಾನ ಸಮಿತಿ ಕದ್ರಿ ಸಾಹಿತ್ಯ ಕೇಂದ್ರ ಹಾಗೆಯೇ ಮಂಗಳೂರು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಎಸ್ಎಲ್ ಶೀಟ್ ಜುವೆಲರ್ಸ್ ಮತ್ತು ಡೈಮಂಡ್ ಹೌಸ್ ಕೆಎಸ್ ರಾವ್ ರಸ್ತೆ ಮಂಗಳೂರು ಬಲ್ಮಠ ಡಯೋಗ್ನೋಸ್ಟಿಕ್ ಅಂಡ್ ರಿಸರ್ಚ್ ಸೆಂಟರ್ ಬಲ್ಮಠ ಸ್ಕ್ಯಾನ್ ಸೆಂಟರ್ ಮಂಗಳೂರು ಶ್ರೀ ಭಾರದ್ವಾಜ ಫೌಂಡೇಶನ್ ಮಂಗಳೂರು ಇದರ ಸಹಯೋಗದಲ್ಲಿ ಚಂದನ ದೂರದರ್ಶನದ ಸತ್ಯದರ್ಶನ ಖ್ಯಾತಿಯ ಡಾಕ್ಟರ್ ಪಾವಗಡ ಪ್ರಕಾಶ್ ರಾಯರಿಂದ ಶ್ರೀ ಮಧ್ವ ಭಗವದ್ಗೀತಾ ಪ್ರವಚನ ಮಾಲೆ 10 ಇದನ್ನ ಮಂಗಳೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಭಾಂಗಣ ಇಲ್ಲಿ ಫೆಬ್ರವರಿ 22ರಿಂದ ಮಾರ್ಚ್ 3ರ ತನಕ 8 ದಿನಗಳ ಕಾಲ ಪ್ರತಿದಿನ ಸಂಜೆ 6ರಿಂದ 7:30 ತನಕ ನಡೆಸಲು ನಿರ್ಧರಿಸಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ವೈ ರಾಘವೇಂದ್ರ ರಾವ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಫೆಬ್ರವರಿ 22ರ ಭಾನುವಾರ ಸಂಜೆ 5 ಗಂಟೆಗೆ ಉದ್ಘಾಟನಾ ಸಮಾರಂಭ ಜರುಗಲಿದ್ದು ಇದರ ಅಧ್ಯಕ್ಷತೆಯನ್ನ ಪ್ರದೀಪ್ ಕುಮಾರ್ ಕಲ್ಕುರ ಅಧ್ಯಕ್ಷರು ಕಲ್ಕುರ ಪ್ರತಿಷ್ಠಾನ ಮಂಗಳೂರು ಇವರು ವಹಿಸಲಿದ್ದಾರೆ. ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಘವೇಂದ್ರ ಎಸ್ ಭಟ್ ಆಡಳಿತ ನಿರ್ದೇಶಕರು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಇವರು ನೆರವೇರಿಸಲಿದ್ದಾರೆ. ಮುಖ್ಯ ಅಭ್ಯಾಗತರಾಗಿ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಾಂತ್ ಶೇಟ್ ಮಾಲಕರು ಎಸ್ಎಲ್ ಶೇಟ್ ಡೈಮಂಡ್ ಜ್ಯುವೆಲರ್ ಕೆಎಸ್ ರಾವ್ ರಸ್ತೆ ಮಂಗಳೂರು ಕೆ ಶ್ರೀಪತಿ ಭಟ್ ಮಾಲಕರು ಧನಲಕ್ಷ್ಮಿ ಕ್ಯಾಶ್ ಇಂಡಸ್ಟ್ರೀಸ್ ಮೂಡಬಿದ್ರೆ ಹಾಗೂ ಸುಧಾಕರ್ ರಾವ್ ಪೇಚಾವರ ಪಿಆರ್ಒ ಹಿಂದೂ ವಿದ್ಯಾದಾಯಿನಿ ಸಂಘ ಸುರತ್ಕಲ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ತಾರೀಕು 23ರಿಂದ 28ರ ತನಕ ಪ್ರತಿದಿನ ಸಂಜೆ 5:45ಕ್ಕೆ ಗಣ್ಯ ವ್ಯಕ್ತಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ದೀಪ ಬೆಳಗಿಸಿ ಶುಭ ಹಾರೈಸಲಿದ್ದಾರೆ. ಮಾರ್ಚ್ 1ರಂದು ಸಮಾರೋಪ ಸಮಾರಂಭ ಜರುಗಲಿದೆ. ರತ್ನಾಕರ ಕುಳಾಯಿ ಸಾಹಿತ್ಯ ಕೇಂದ್ರ ಮಂಗಳೂರು ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದು ಸುಗುಣ ಎಂ ರಾಘವೇಂದ್ರ ಭಟ್ ಹಾಗೂ ಎಂಎಂ ಪ್ರಭು ಇವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಪ್ರತಿದಿನ ಸಂಜೆ 5ರಿಂದ 6ರವರೆಗೆ ವಿವಿಧ ಮಹಿಳಾ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ಕೂಡ ಇರ್ತದೆ. ಈ ಪ್ರವಚನ ಕಾರ್ಯಕ್ರಮ ಮಂಗಳೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಭಾಂಗಣದಲ್ಲಿ ನಡೆಯುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣ ಶೆಟ್ಟಿ, ಪ್ರದೀಪ್ ಕುಮಾರ್ ಕಲ್ಕುರ, ಹರಿಕೃಷ್ಣ ಪುನರೂರು ಉಪಸ್ಥಿತರಿದ್ದರು. ಆ ಸಂದರ್ಭದಲ್ಲಿ ಬಹುಶಃ ನಾವೆಲ್ಲ ಮಂಗಳೂರಿನವರೆಲ್ಲ ಅಪೇಕ್ಷೆ ಪಟ್ಟದ್ದು ಅದು ಮಂಗಳೂರಿನ ಕೇಂದ್ರ ಭಾಗದಲ್ಲಾದರೂ ಬಹಳ ಒಳಿತು ಅಂತ ಈ ನೆಲೆಯಲ್ಲಿ ಪುರಭವನದಲ್ಲಿ ಆರಂಭದಲ್ಲಿ ಮಾಡಿಕೊಂಡು ತದನಂತರ ಅದು ಧರ್ಮಸ್ಥಳದ ಈ ಸಭಾಭವನದಲ್ಲಿ ಇಲ್ಲಿ ಎಸ್.ಡಿ.ಎಂ. ಲಾ ಕಾಲೇಜಿನ ಸಭಾಭವನದಲ್ಲಿ ಮಾಡಲಿಕ್ಕೆ ಆರಂಭ ಮಾಡಿದ್ದು. ಇದು ನಗರದ ಒಂದು ಸಾತ್ವಿಕ ಮತ್ತು ಸೈದ್ಧಾಂತಿಕ ಮತ್ತು ವೈಚಾರಿಕ ಚಿಂತನೆಯ ಅಪೇಕ್ಷಿತರಿಗೆ ಒಂದು ರಸದೌತಣದ ರೀತಿಯಲ್ಲಿ ಇದು ಕಾರ್ಯ ಆಗ್ತಾ ಇದೆ. ಬಹುಶಃ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಪಾವಗಡ ಪ್ರಕಾಶನವರು ಭಗವದ್ಗೀತೆ ಎನ್ನುವಂಥ ಒಂದು ಚಿಂತನೆ ಹಿಡಿದುಕೊಂಡು ವೈಚಾರಿಕವಾದಂಥ ಅನೇಕ ನೆಲೆಗಳಲ್ಲಿ ಅವರ ವಿಶ್ಲೇಷಣೆ ದೂರದರ್ಶನದಲ್ಲಿ ಬಹಳ ಪ್ರಖ್ಯಾತವಾದದ್ದು. ಸೊ ಈ ಬಾರಿಯು ಕಳೆದ 1-2 ವರ್ಷದಲ್ಲಿ ಅವರಿಗೆ ಸ್ವಲ್ಪ ಅನಾರೋಗ್ಯದ ದೆಸೆ ಇದ್ದ ಮಧ್ಯಂತರ ನಿಂತದ್ದು ಈಗ ಮಗದೊಮ್ಮೆ ಪುನಶ್ಚೇತನವನ್ನು ಆರಂಭ ಮಾಡಿದ್ದೇವೆ. ನಾವು ಇಷ್ಟೇ ಹೇಳುವಂಥದ್ದು, ಎಲ್ಲ ಮಾಧ್ಯಮ ಬಂಧುಗಳು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಎಲ್ಲ ಜನರಿಗೆ ಈ ವಿಚಾರಗಳು ತಿಳಿಯುವಂತೆ ಆದಾಗ ಜನ ಶ್ರೋತೃಗಳು ಇಲ್ಲ ಅಂತ ಹೇಳುವಂಥದ್ದು ಸುಳ್ಳು. ಶ್ರೋತೃಗಳು ಖಂಡಿತ ಬಂದೇ ಬರ್ತಾರೆ ಅವರಿಗೆ ಅದರ ವಿಚಾರ ತಿಳಿದಲ್ಲಿ. ಇದು ಇಷ್ಟಕ್ಕೆ ನಾವು ಇದನ್ನು ಸೀಮಿತವಾಗಿರದೆ ಮಕ್ಕಳೊಂದಿಗೆ